ಸಮಾಜಕ್ಕೆ ಬೇಕಾಗಿರೋ ನನ್ನ ಶತ್ರು ಅಲ್ಲ ಅವರು. ನನ್ನ ಹೋರಾಟ ರೇವಣ್ಣವರ ರಾಜಕೀಯ ವಿಚಾರವಾಗಿ ಮತ್ತು ಅವರಲ್ಲಿದ್ದಂಥ ಕೆಲವು ಗುಣಗಳ ವಿರುದ್ಧವಾಗಿ ಅಂತ ಹಲವಾರು ಬಾರಿ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೆ. ನಾನು ರಾಜಕೀಯದಲ್ಲಿ ಏನಾದರೂ ಅವ್ರ ಜೊತೆ ಕಾಂಪ್ರಮೈಸ್ ಆಗಿದ್ದರೆ ಈವನ್ ಟುಡೇ ನಾನು ಕೇಸನ್ನು ವಾಪಸ್ ತೆಗೆದಿಲ್ಲ. ಎಲ್ಲರಲ್ಲೊಂದು ದೊಡ್ಡ ಗೊಂದಲ ಇದೆ. ನಾನು ಹಾಕಿರುವಂಥ ಎಲೆಕ್ಷನ್ ಕೇಸು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಪೆಂಡಿಂಗ್ ಇದೆ ಮತ್ತು ಹೈಕೋರ್ಟಲ್ಲಿ ಕೂಡ ಪೆಂಡಿಂಗ್ ಇದೆ. ನನ್ನ ನಾಯಕರು, ನನಗೆ ಈಗ ಇಬ್ಬರು ನಾಯಕರು ಇರ್ತೀವಿ, ಇನ್ನೊಬ್ಬರು ನಾಯಕರಿದ್ದಾರೆ ಈ ಮೈತ್ರಿ ಪಕ್ಷದಲ್ಲಿ. ನಾನು ಈ ತೀರ್ಪಿನ ಪ್ರಕಾರ ನನ್ನನ್ನು MLA ಆಗಿ ಡಿಕ್ಲೇರ್ ಮಾಡಬೇಕು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ. ಈಗಾಗಲೇ ಹೈಕೋರ್ಟ್ ನ್ಯಾಯದ ತೀರ್ಪು ಬಂದು ಸುಪ್ರೀಂ ಕೋರ್ಟಲ್ಲಿ ಪ್ರಕರಣ ದಾಖಲಾಗಕ್ಕೂ ಮೊದಲು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪ್ರೋಸೆಸ್ ಆಗಿದೆ. ಟರ್ಮಿನೇಟ್ ಮಾಡಿ ಇವರನ್ನು MLA ಆಗಿ ಘೋಷಣೆ ಮಾಡಬೇಕು ಅಂತೇಳಿ. ಅದಕ್ಕೆ ಸುಪ್ರೀಂ ಕೋರ್ಟ್ನ ತಡೆಯಾಜ್ಞೆ ಇದೆ. ಅಲ್ಲಿ 15ನೇ ತಾರೀಕು 10ನೇ ತಿಂಗಳಿಗೆ ಪೋಸ್ಟ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಈ ಕೇಸು. ಇಂಥ ಸಂದರ್ಭದಲ್ಲೂ ಕೂಡ ಹೈಕಮಾಂಡು ನೀನು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ MLA ಆಗೋ ಅಂತ ಅಂದ್ರೆ ನಾನು ಯಾರ ಮಾತು ಕೇಳಲ್ಲ, MLA ಆಗ್ತೀನಿ. ನಾನು ಆ ಜವಾಬ್ದಾರಿ ವಹಿಸ್ಕೊತೀನಲ್ಲ, ಆ ಶಕ್ತಿ ಇದೆ ನನಗೆ. ಬೇಡಪ್ಪ ನೀನು ಅದನ್ನು ತ್ಯಾಗ ಮಾಡಿ ನೀನು ಕೇಂದ್ರಕ್ಕೆ ಬಾ ಅಂತ ಅಂದ್ರೆ ನಾನು ಕೇಂದ್ರಕ್ಕೆ ಹೋಗ್ತೀನಿ. ನನ್ನ ನಾಯಕರು ನನಗೆ ಸೂಚನೆಯನ್ನು ಕೊಡಬೇಕು. ಎರಡೂ ಬೇಡ ನಿಂಗಲ್ಲಿ ಪಕ್ಷದಲ್ಲಿ ಕಸ ಗುಡಿಸು ನೀನು ಅಂತಂದರೆ ಆ ಕಸ ಗುಡ್ಸೋಕ್ಕೂ ನಾನು ರೆಡಿ ಇದ್ದೀನಿ. ನಾನಲ್ಲಿ ಈ ಮೂರು ಬೇಡ ಅಂತ ನೀನು ಪಕ್ಷದಿಂದ ಹೊರಗಡೆ ಇರ್ತೀನಿ ಕಣಪ್ಪ ಅಂತ ಕೂಡ ನಾನು ಅದಕ್ಕೆ ತೃಪ್ತಿ ಪಡ್ತೀನಿ. ನನ್ನ ಕಾರಣ ಯಾಕೆ ಅಂತಂದರೆ ಈ ರಾಷ್ಟ್ರಕ್ಕೆ ಪರಿಚಯಿಸಿದಂಥ ಪಕ್ಷ ಅದು ಭಾರತೀಯ ಜನತಾ ಪಕ್ಷ. ಅದು ಆ ಪಕ್ಷದ ತತ್ವ ಸಿದ್ಧಾಂತಿಕ ವ್ಯಕ್ತಿ, ಒಬ್ಬ ಮತದಾರನಾಗಿ ಭಾರತೀಯ ಜನತಾ ಪಕ್ಷದ ಮತದಾರನಾಗಿ ನಾನು ಹೊರಗಡೆ ಉಳಿತೀನಿ. ನಾನು ಎಲ್ಲೂ ಮೂಲೆ ಗುಂಪಾಗಿಲ್ಲ. ನನ್ನ ಕೇಂದ್ರ ನಾಯಕರು ನನಗೆ 3 ಬಾರಿ ನನ್ನನ್ನು ಕರೆದು ಭಾಳ ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಇಲ್ಲಿ ಏನು ಮಾಡಬೇಕು ಅಂತಂತೇಳಿ. ಆದರೆ ಯಾವತ್ತೂ ಕೂಡ ರೇವಣ್ಣ ಆಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ದೇವೇಗೌಡರಾಗಿರ್ಬೋದು ಮತ್ತು ಕುಮಾರಸ್ವಾಮಿಯವರಾಗಿರ್ಬೋದು ಈ ಕೇಸನ್ನು ವಾಪಸ್ ತೆಗಿ ಅಂತ ಯಾವತ್ತೂ ನನಗೆ ಹೇಳಿಲ್ಲ. ಈ ಕೇಸ್ ಬಗ್ಗೆ ಚಕಾರನೇ ಎತ್ತಿಲ್ಲ, ಅವ್ರು ಮಾತನಾಡಿಲ್ಲ. ಅವರಲ್ಲಿ ನಾನು ಅವ್ರ ಮಾತನಾಡೋದು ಜಿಲ್ಲೆಯ ರಾಜಕೀಯ ಬಗ್ಗೆ, ರಾಜ್ಯ ರಾಜಕೀಯ ಬಗ್ಗೆ, ರಾಜ್ಯದ ಬೆಳವಣಿಗೆ ಬಗ್ಗೆ, ರಾಜಕೀಯ ಅಧಿಕಾರದ ಬಗ್ಗೆ ನಾನು ಮಾತನಾಡಿದೆ, ಹಲವಾರು ಬಾರಿ ಮಾತನಾಡಿದ್ದೀನಿ. ನಾನಲ್ಲಿ ನನ್ನ ಜೊತೆ ನಮ್ಮ ಪರಮೋಚ್ಚ ನಾಯಕರು ಮತ್ತು ದೇವೇಗೌಡ ಸಮೇತವಾಗಿ ಅವನ ಔತಣಕೂಟದಲ್ಲಿ ಭಾಗಿಯಾಗಿದ್ದೀನಿ. ನಾನಲ್ಲಿ ಇದಕ್ಕಿಂತ ಸೌಭಾಗ್ಯ ಬೇಕಾ ನನಗೆ?